ಭರತ್ ರೆಡ್ಡಿ, ನಿನ್ನ ವಯಸ್ಸಿನ ನೂರಾರು ಜನರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದ ಕೀರ್ತಿ ನನ್ನ ಪತಿ ಶ್ರೀ ಜನಾರ್ದನ್ ರೆಡ್ಡಿ ಅವರದ್ದು. ಮಾಜಿ ಸಚಿವರು ಇಡೀ ಬಳ್ಳಾರಿ ನಗರ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ಜನಾರ್ದನ್ ರೆಡ್ಡಿ ಅವರಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ ಮೂರನೆಯವರು ಲಾಭ ಪಡೆದಿದ್ದಾರೆ. ಬಿಟ್ಟು ಭಾಗ್ಯಗಳ ರಾತ್ರಿನಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೀಯ. ನೀನೆಲ್ಲಿ ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ. ಯಾಕಂದ್ರೆ ಸಾವಿರಾರು ರೌಡಿಗಳನ್ನ ಹಾಕೊಂಡು ನನ್ನ ಮನೆಗೆ ಬಂದು ನಿನ್ನ ಪ್ರೈವೇಟ್ ಸೆಕ್ಯೂರಿಟಿಗಳಿಂದ ಗುಂಡು ಹಾರಿಸಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ. ನಿಮ್ಮ ಮನೆಯಿಂದ ಸುಟ್ಟು ಹೋಗ್ತೀನಿ, 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೀನು ಹೇಳಿಯ. ಆದರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಪ್ರತಿದಿನ ಆ ಅಂಜನಿ ಪುತ್ರ, ಆ ಬಜರಂಗ ಬಲಿ, ಆ ಪ್ರಾಣ ದೇವರಾದ ಹನುಮನನ್ನ ಸ್ಮರಣೆ ಮಾಡುವವರು. ಹಾಗಾಗಿ ಸ್ವಾಮಿ ಹನುಮನ ಆಶೀರ್ವಾದ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದ ಇರೋವರೆಗೂ ಜನಾರ್ದನ್ ರೆಡ್ಡಿ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ನಿನ್ನ ಕನಸು ಮಾತ್ರ ಅಂತ ನಾನು ಹೇಳ್ತೇನೆ. ಶಾಸಕ ಭರತ್ ರೆಡ್ಡಿ ಅವರನ್ನ ನಾವು ಹುಚ್ಚ ಭರತ್ ರೆಡ್ಡಿ ಅಂತಾನೂ ಹೇಳ್ಬಹುದು. ಹುಟ್ಟಿದಾಗನಿಂದ ನಾನು ಶ್ರೀಮಂತ ಅಂತ ಒಂದು ದುರಹಂಕಾರ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ಭರತ್ ರೆಡ್ಡಿ, ನಾನು ನಿನಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಿನ್ನ ತಂದೆ ದೇವರೆಡ್ಡಿ ಅನ್ನೋರ ನಂಬಿಕೆಗೆ ದ್ರೋಹ ಮಾಡಿ, ಅವರ ಇಡೀ ಗ್ರಾನೈಟ್ ವ್ಯಾಪಾರಕ್ಕೆ ಮೋಸ ಮಾಡಿ, ಅವರ ಆಸ್ತಿನೆಲ್ಲ ಕಬಲಿಸಿ, ಅವರು ಏನು 3 ಮಕ್ಕಳಿದ್ದಾರೋ ಹೆಣ್ಮಕ್ಕಳು, ಅವರಿಗೆ ನೀನು ಅನ್ಯಾಯ ಮಾಡಿಯ. ಆ 3 ಹೆಣ್ಣುಮಕ್ಕಳು ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು, ಗವರ್ನರ್ ಇಂದ ಹಿಡಿದು ರಾಷ್ಟ್ರಪತಿಗಳ ತನಕ ಹೋಗ್ತಾರೆ ನ್ಯಾಯಕ್ಕೋಸ್ಕರ. ಎಲ್ಲ ಅವರು ನ್ಯಾಯ ಹೋರಾಟ ಮಾಡ್ತಾರೆ. ಆದರೆ ಇಡೀ ಅವರ ಹೋರಾಟನು ದೇಶ ನೋಡುತ್ತೆ, ನಮ್ಮ ರಾಜ್ಯನೂ ನೋಡುತ್ತೆ. ಆದರೆ ಅವರ ಕಣ್ಣೀರ ಏನು ಆ ಮಕ್ಕಳಲ್ಲಿ ಅಳಿತಾ ಇದ್ದಾರೋ, ಆ ಕಣ್ಣೀರಲ್ಲೇ ನಿನ್ನ ರಾಜಕೀಯ ಅಂತ ಈವಾಗಲೇ ಶುರುವಾಗಿದೆ ಅಂತ ನಾನು ಹೇಳ್ತೇನೆ. ಭರತ್ ರೆಡ್ಡಿ, ನಿಮ್ಮಪ್ಪ ಸೂರ್ಯನಾರಾಯಣ ರೆಡ್ಡಿ ಆ ದೇವರೆಡ್ಡಿ ಕುಟುಂಬದವರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾನೆ. ನಿನ್ನ ಬಾಯಿಗೆ ಚಿನ್ನದ ಸ್ಪೂನ್ ಅನ್ನು ಕೊಟ್ಟಿದ್ದಾನೆ. ನೀನು ಒಬ್ಬ ಶ್ರೀಮಂತಿಕನ, ಇದು ನೀನು ನಾನು ಶ್ರೀಮಂತೆ ಅಂತ ಹೇಳ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಹಸುವಿನ ಬೆಲೆ ಗೊತ್ತಿಲ್ಲದವನು ಮಾಡೋದೇ ಚಿಲ್ಲರ ರಾಜಕಾರಣ ಅಂತ ನಾನು ಹೇಳ್ತೇನೆ ಬಂಧುಗಳೇ.